ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಅದ್ಭುತ, ಅತ್ಯಾಕರ್ಷಕ, ಅತಿ ಪ್ರಾಚೀನ ಗುಹಾಲಯಗಳು, ಇದರಲ್ಲಿ ಮಾಮಲ್ಲಪುರಂ ಗುಹಾ ಸಂಕೀರ್ಣ, ತಮಿಳುನಾಡು, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಭಾರತದ ಸುಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ ತಮಿಳುನಾಡಿನ ಮಾಮಲ್ಲಪುರಂ, ಅಂದರೆ ಮಹಾಬಲಿಪುರಂ. 7ರಿಂದ 10ನೇ ಶತಮಾನದ ನಡುವೆ ಮಾಮಲ್ಲಪುರಂ ಪಲ್ಲವ ಸಾಮ್ರಾಜ್ಯದ ಸಮೃದ್ಧ ಬಂದರಾಗಿತ್ತು. ಮಾಮಲ್ಲಪುರಂ ಇಂದು ವಿಶ್ವ ಪ್ರಸಿದ್ಧವಾಗಿರುವುದು ಸಮುದ್ರ ತೀರದ ದೇವಾಲಯದಿಂದಾಗಿ. ಇಲ್ಲಿರುವ ಪ್ರಾಚೀನ ಗುಹಾಲಯಗಳು ಕೂಡ ಅಷ್ಟೇ ಪ್ರಸಿದ್ಧವಾಗಿವೆ. ಒಂದೇ ಕಲ್ಲಿನಲ್ಲಿ ನಿರ್ಮಿಸಿದ ದೇವಾಲಯಗಳು, ರಥಗಳು, ವಿಶಾಲ ಬಂಡೆಗಲ್ಲಿನ ಮೇಲೆ ಕೆತ್ತಿದ ಪುರಾಣ ದೃಶ್ಯಗಳು, ಬಂಡೆ ಕಲ್ಲುಗಳನ್ನು ಕೊರೆದು ನಿರ್ಮಿಸಿದ ಅದ್ಭುತ ಗುಹಾಲಯಗಳು ಇಂದಿಗೂ ನೋಡುಗರನ್ನು ದಂಗುಬಡಿಸುತ್ತವೆ. ಈ ಗುಹಾಲಯಗಳ ವಿನ್ಯಾಸ ಮತ್ತು ವಾಸ್ತು ರಚನೆ ಅಜಂತಾದ ಗುಹಾಲಯಗಳಿಗಿಂತ ಭಿನ್ನವಾಗಿದೆ. ಇಲ್ಲಿನ ಕೋಣೆಗಳು ಚಿಕ್ಕದಾಗಿದ್ದು ಸರಳವಾಗಿವೆ. ಇಲ್ಲಿನ ಸ್ತಂಭಗಳು ಸಪೂರವಾಗಿದ್ದು ಹಲವು ಮೂಲೆಗಳನ್ನು ಪಡೆದಿವೆ. ಪಲ್ಲವ ಶೈಲಿಯ ಗುಹಾಲಯಗಳ ಮುಂಭಾಗದಲ್ಲಿ ಅಲಂಕೃತ ಸ್ತಂಭಗಳನ್ನು ಆಧರಿಸಿ ಹಿಡಿದಿರುವ ಶಿಲಾಸಿಂಹಗಳನ್ನು ಕಾಣಬಹುದು. ಕೃಷ್ಣಗುಹೆ ಎಂಬಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿರುವ ಕೃಷ್ಣನ ಭಿತ್ತಿ ಶಿಲ್ಪ ಇದೆ. ಗೋಡೆಗಳ ಮೇಲೆ ಗೋಕುಲದಲ್ಲಿ ಶ್ರೀಕೃಷ್ಣ ಗೋಪಿಯರೊಡನೆ ಆಟವಾಡುತ್ತಿರುವ ಚಿತ್ರಣ ಸಹ ಕಾಣಬಹುದು. ಗುಡ್ಡದ ಮೇಲಿನ ಮಹಿಷಾಸುರ ಮರ್ದಿನಿ ಗುಹೆಯಲ್ಲಿ ದುರ್ಗೆ ಮತ್ತು ಶೇಷನಾಗನ ಮೇಲೆ ವಿಶ್ರಮಿಸುತ್ತಿರುವ ಬೃಹತ್ ಅನಂತ ಶಯನ ಮಹಾವಿಷ್ಣುವಿನ ಭಿತ್ತಿ ಶಿಲ್ಪಗಳಿವೆ. 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ವರಾಹ ಗುಹೆ ಅಥವಾ ಆದಿವರಾಹ ಮಾಮಲ್ಲಪುರಂನ ಮುಖ್ಯ ಗುಹೆಗಳಲ್ಲಿ ಒಂದು. ಇಲ್ಲಿ ವಿಷ್ಣುವನ್ನು ವರಾಹ ರೂಪದಲ್ಲಿ ಚಿತ್ರಿಸಲಾಗಿದೆ. ಗುಹೆಯ ಪಕ್ಕದ ಗೋಡೆಗಳ ಮೇಲೆ ವಿಷ್ಣುವಿನ ತ್ರಿವಿಕ್ರಮ ಅವತಾರದ ಚಿತ್ರಗಳಿವೆ. ವರಾಹ ರೂಪಿ ವಿಷ್ಣು ಭೂದೇವಿಯನ್ನು ಎತ್ತಿಕೊಂಡಿರುವ ಭಿತ್ತಿ ಶಿಲ್ಪ ಇಲ್ಲಿನ ಸುಂದರ ಕಲಾಕೃತಿಗಳಲ್ಲಿ ಒಂದಾಗಿದೆ. 8ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ತ್ರಿಮೂರ್ತಿ ಗುಹೆ ಇಲ್ಲಿನ ಇನ್ನೊಂದು ಮುಖ್ಯ ಗುಹಾಲಯ. ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ 3 ಗುಡಿಗಳನ್ನು ನಿರ್ಮಿಸಲಾಗಿದೆ. ಕೋಟಿಗಲ್ ಗುಹಾ ದೇವಾಲಯ ದುರ್ಗಾದೇವಿಗೆ ಮೀಸಲಾಗಿದೆ. ಪ್ರಚಂಡ ಪಾಂಡವ ಎಂಬುದು ಇಲ್ಲಿನ ಇನ್ನೊಂದು ಮುಖ್ಯ ಗುಹೆ. ಅರ್ಜುನನ ತಪಸ್ಸು ಮತ್ತು ವಿರಾಟ್ ಶಿಲಾಕೃತಿಯ ಸಮೀಪದಲ್ಲಿರುವ ಈ ಗುಹೆಯೊಳಗೆ 50 ಅಡಿ ಆಳದ ವಿಶಾಲ ಸಭಾಂಗಣವಿದೆ. ಚೆನ್ನೈಯಿಂದ ಮಾಮಲ್ಲಪುರಂಗೆ 52 ಕಿಲೋಮೀಟರ್ ದೂರ. ಚೆಂಗಲ್ಪಟ್ಟು ರೈಲು ನಿಲ್ದಾಣ ಇಲ್ಲಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಧನ್ಯವಾದಗಳು ಸ್ನೇಹಿತರೆ.
ಈ ದಿನ ನಾವು ಮಾಮಲ್ಲಪುರಂ ಅಂದರೆ ಮಹಾಬಲಿಪುರಂ ಗುಹಾ ಸಂಕೀರ್ಣ ತಮಿಳುನಾಡು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಶ್ರೀರಂಗ ಟಿ ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.